ಕರ್ನಾಟಕದ ಬಿಜೆಪಿಯ ವಿವಾದಾತ್ಮಕ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ರಾಜಕೀಯ ಶೈಲಿಯನ್ನ ಅನುಸರಿಸುವ ದಾರಿಯಲ್ಲಿ ಸಾಗುತ್ತಿರುವಂತೆ ಕಾಣ್ತಿದ್ದಾರೆ. ಯೋಗಿ ಆದಿತ್ಯನಾಥ ಅವರು ಧಾರ್ಮಿಕ ರಾಷ್ಟ್ರಭಕ್ತಿಯೊಂದಿಗೆ ಕಾನೂನು ಸುವ್ಯವಸ್ಥೆಯನ್ನ ಕಠಿಣವಾಗಿ ಜಾರಿಗೊಳಿಸುವ ನಾಯಕರಾಗಿದ್ದಾರೆ. ಯತ್ನಾಳ್ ಅವರು ಸಹ ಅದೇ ಮಾದರಿಯಲ್ಲಿ ಸ್ಪಷ್ಟ ಮಾತು, ಹಿಂಜರಿಯದ ರಾಜಕೀಯ ನಿಲುವು ಮತ್ತು ಹಿಂದುತ್ವದ ಅಜೆಂಡಾವನ್ನ ಮುನ್ನಡೆಸುವ ಪ್ರಯತ್ನದಲ್ಲಿದ್ದಾರೆ. ಯೋಗಿಯಂತೆಯೇ ಯತ್ನಾಳ್ ಅವರು ಹಿಂದೂ ಧರ್ಮದ ರಕ್ಷಣೆ ಮತ್ತು ರಾಷ್ಟ್ರದ ಶಕ್ತಿ ಎಂಬ ಧ್ವಜವನ್ನ ಎತ್ತಿಕೊಂಡು ಮಾತನಾಡುತ್ತಿದ್ದು, ಅವರ ಭಾಷಣಗಳ ಹಾಗೂ ಕ್ರಮಗಳು ಈಗ ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸ್ತಾ ಇದೆ. ಈ ಮಧ್ಯೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ದೇಶದ ಮಟ್ಟದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಇತ್ತೀಚೆಗೆ ಅವರು ಇಸ್ಲಾಂ ರಾಜಕೀಯ ಕುರಿತು ಕಠಿಣವಾಗಿ ಪ್ರಹಾರ ಮಾಡಿ, ಸನಾತನ ಧರ್ಮಕ್ಕೆ ಅತ್ಯಂತ ಅಪಾಯಕಾರಿ ಅಂಶ ಇಸ್ಲಾಂ ರಾಜಕೀಯ ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ. ಅವರು ಉತ್ತರ ಪ್ರದೇಶದಲ್ಲಿ ಹಲಾಲ್ ಪ್ರಮಾಣೀಕರಣವನ್ನ ಸಂಪೂರ್ಣವಾಗಿ ನಿಷೇಧಿಸಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಈಗಿನಿಂದ ರಾಜ್ಯದ ಯಾವ ಸಂಸ್ಥೆಯೂ ಹಲಾಲ್ ಪ್ರಮಾಣ ಪತ್ರದ ಆಧಾರದ ಮೇಲೆ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ಹಲಾಲ್ ಪ್ರಮಾಣೀಕರಣದ ಹೆಸರಿನಲ್ಲಿ ಜನರನ್ನ ವಂಚಿಸಲಾಗ್ತಿದ್ದು, ಅದರಿಂದ 25,000 ಕೋಟಿ ರೂಪಾಯಿಗಳಷ್ಟು ಹಣ ಸಂಗ್ರಹಿಸಿ ಭಯೋತ್ಪಾದನೆ, ಲವ್ ಜಿಹಾದ್ ಮತ್ತು ಧಾರ್ಮಿಕ ಮತಾಂತರಕ್ಕೆ ಬಳಸಲಾಗ್ತಿತ್ತು. ಯೋಗಿ ಆದಿತ್ಯನಾಥ ತಮ್ಮ ಭಾಷಣದಲ್ಲಿ ದೇಶದ ಇತಿಹಾಸವನ್ನ ಉಲ್ಲೇಖಿಸಿ, ನಮ್ಮ ಪೂರ್ವಜರು ಬ್ರಿಟಿಷ್ ಮತ್ತು ಫ್ರೆಂಚ್ ವಸಾಹತುಶಾಹಿಯ ವಿರುದ್ಧ ಹೋರಾಡಿದ್ರು, ಆದರೆ ಇಸ್ಲಾಂ ರಾಜಕೀಯದ ವಿರುದ್ಧವೂ ಹೋರಾಡಿದ್ರು. ವೀರ ಶಿವಾಜಿ ಮಹಾರಾಜ್ ಮತ್ತು ಮಹಾರಾಣಾ ಪ್ರತಾಪ್ ಈ ಹೋರಾಟದ ಪ್ರೇರಣೆ ಎಂದರು. ಇಂತಹ ಸಂದರ್ಭಗಳಲ್ಲಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಬಗ್ಗೆ ಪ್ರಶಂಸಾತ್ಮಕವಾಗಿ ಮಾತನಾಡಿ, ಆರ್ಎಸ್ಎಸ್ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಕಾಪಾಡ್ತಿದೆ ಮತ್ತು ಮುಂದಿನ ತಲೆಮಾರಿಗೆ ಅದನ್ನ ಸಾಗಿಸುತ್ತಿದೆ ಎಂದಿದ್ದಾರೆ. ಹಲಾಲ್ ಪ್ರಮಾಣೀಕರಣದ ವಿರುದ್ಧ ಕ್ರಮ ತೆಗೆದುಕೊಂಡು ಯೋಗ್ಯ ಈ ನಿರ್ಧಾರ ಈಗ ರಾಷ್ಟ್ರಾದ್ಯಂತ ಚರ್ಚೆಯ ವಿಷಯವಾಗಿದೆ. ಅವರು ನಾಗರಿಕರಿಗೆ ಯಾವುದೇ ವಸ್ತುವನ್ನ ಖರೀದಿಸುವಾಗ ಜಿಎಸ್ಟಿ ಪಾವತಿಸಿ, ಆದರೆ ಹಲಾಲ್ ಪ್ರಮಾಣೀಕರಣಕ್ಕಾಗಿ 1 ಪೈಸೆಯನ್ನು ಕೊಡುವುದಿಲ್ಲ ಅಂತ ಮನವಿ ಮಾಡಿದ್ರು. ಅದು ನಿಮ್ಮ ಹಣವನ್ನ ನಿಮ್ಮ ವಿರುದ್ಧದ ಪಿತೂರಿಗೆ ಬಳಸುವ ವರ್ಗವಾಗುತ್ತದೆ ಎಂಬ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ರು. ಯೋಗಿಯ ಪ್ರಕಾರ ಸೋಪ್ ಮತ್ತು ಬಟ್ಟೆಗಳಿಗೂ ಹಲಾಲ್ ಟ್ಯಾಗ್ ಹಾಕಲಾಗ್ತಿತ್ತು ಎನ್ನುವುದೇ ಪರಿಸ್ಥಿತಿಯ ತೀವ್ರತೆಯನ್ನ ತೋರಿಸುತ್ತದೆ. ಈ ಕ್ರಮದ ಪರಿಣಾಮವಾಗಿ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಶೋಧ ಮತ್ತು ದಮನ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಹಲಾಲ್ ಪ್ರಮಾಣೀಕರಣದ ಹೆಸರಿನಲ್ಲಿ ಗ್ರಾಹಕರನ್ನ ಶೋಷಿಸುತ್ತಿದ್ದು, ಸಂಸ್ಥೆಗಳಿಗೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಈ ಕ್ರಮವನ್ನ ಬಹುತೇಕ ಹಿಂದೂಪರ ಸಂಘಟನೆಗಳು ಸ್ವಾಗತಿಸಿವೆ. ಆಶ್ಚರ್ಯಕರ ಸಂಗತಿ ಎಂದರೆ, ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ ಅವರನ್ನ ಸಮಾಜವಾದಿ ಪಕ್ಷದ ಶಾಸಕಿ ಪೂಜಾ ಪಾಲ್ ಅವರು ಸಾರ್ವಜನಿಕವಾಗಿ ಹೊಗಳಿದ್ದಾರೆ. ತಮ್ಮ ಪತಿ ರಾಜಪಾಲ್ ಹತ್ಯೆ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಿದ್ದಕ್ಕಾಗಿ ಅವರು ಯೋಗಿಯವರ ಧೈರ್ಯವನ್ನ ಮೆಚ್ಚಿ ಕೊಂಡಾಡಿದ್ದಾರೆ. ಆದರೆ ಈ ಶ್ಲಾಘನೀಯ ಬೆಲೆ ತೀರಾ ಭಾರಿಯಾಗಿದ್ದು, ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಪೂಜಾ ಪಾಲ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಯೋಗಿ ಆದಿತ್ಯನಾಥ ಅವರ ರಾಜಕೀಯ ಪ್ರಭಾವವನ್ನ ರಾಷ್ಟ್ರದ ಮಟ್ಟಕ್ಕೆ ಕೊಂಡೊಯ್ದಿವೆ. ಪ್ರಧಾನಿ ನರೇಂದ್ರ ಮೋದಿಯವರ ನಂತರದ ಬಿಜೆಪಿ ನಾಯಕರ ಸಾಲಿನಲ್ಲಿ ಯೋಗಿ ಅವರ ಹೆಸರು ಹೆಚ್ಚು ಕೇಳಿ ಬರ್ತಾ ಇದೆ. ಅವರ ನಿರ್ಧಾರಗಳು, ಧಾರ್ಮಿಕ ನಿಲುವು ಮತ್ತು ಆಡಳಿತದ ಕಠಿಣ ಶೈಲಿ ಅವರು ಪಕ್ಷದ ಒಳಗೆ ಭವಿಷ್ಯದ ನಾಯಕ ಅನ್ನೋ ಭಾವನೆ ಮೂಡಿಸಿದೆ. ಕರ್ನಾಟಕದ ರಾಜಕೀಯದಲ್ಲೂ ಈಗ ಯೋಗಿಯ ಶೈಲಿ ಪ್ರತಿಫಲ ಕಾಣಿಸ್ತಾ ಇದೆ. ಯತ್ನಾಳ್ ಅವರ ಮಾತುಗಳು ಮತ್ತು ಭಾಷಣಗಳು ಹೆಚ್ಚಾಗಿ ಹಿಂದೂ ಅಜೆಂಡಾವನ್ನ ಮುನ್ನಡೆಸುವ ರೀತಿಯಲ್ಲಿದ್ದು, ಯೋಗಿ ಅವರಂತೆ ಧರ್ಮ ಮತ್ತು ರಾಷ್ಟ್ರಪ್ರೇಮದ ಒಗ್ಗೂಡಿಸಿ ರಾಜಕೀಯ ಸಿದ್ಧಾಂತವನ್ನ ರೂಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಒಟ್ಟಾರೆ ಯೋಗಿ ಆದಿತ್ಯನಾಥ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿರೋದು ಸ್ಪಷ್ಟವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.